ನೀನು ಸೂಪರ್ ರೋಬೋಟ್ ತರ ಡ್ರಾಮಾ ಮಾಡಿದ್ ಸಾಕು. ಕಣ್ ತುಂಬ್ಕೊಂಡಿದ ತಕ್ಷಣ ನೀನ್ ಇಮೇಜ್ ಏನು ಬದಲಾಗಲ್ಲ. ಹಾಗೇನೂ ಇಲ್ಲ, ಅದು ಕಣ್ಣಲ್ಲಿ ಧೂಳು ಬಿದ್ದಾಗಾಯ್ತು. ಧೂಳಿನ ಕತೆ ನನಗ್ ಜಮಾನ್ದಿಂದನೂ ಗೊತ್ತು. ಅದ್ ನಿನಗೂ ನೆನ್ಪಾಯ್ತು ಅನ್ಸುತ್ತಲ್ವಾ? ಧೂಳು ಇದೊಂದು ವಿಚಾರದಲ್ಲಿ ನೀವು ಅಪ್ಡೇಟೇ ಆಗಿಲ್ಲ. ಅದು ಬಿಡು, ಧ್ರುವನ್ ಮೇಲೆ ನಿಂಗ್ ಒಳಗಡೆನೆ ಪ್ರೀತಿ ಇದೆ. ಅದನ್ನ ಮುಚ್ಚಿಟ್ಕೊಳ್ಳೋ ಅಗತ್ಯ ಇಲ್ಲ ವೇದ. ಅವರು ನಿನ್ ತಮ್ಮ. ವಿಕ್ರಾಂತ್ ಬಾಬಾ ನಿನಗ್ ತಮ್ಮ ಆದ್ರೂ ಅವ್ರು ನಿನ್ ಜೊತೆ ಬೆಸ್ಟ್ ಫ್ರೆಂಡ್ ತರ ಇದ್ದಾರೆ. ಅದೇ ತರ ಧ್ರುವ ಕೂಡ ನೇಳಿನ ತರ ನಿನ್ ಜೊತೆ ಯಾವಾಗ್ಲೂ ಇರ್ತಿದ್ರು ಅಲ್ವಾ? ಅವನ ಜೊತೆ ಹೇಗಿದ್ದ ಅನ್ನೋದಕ್ಕಿಂತ ಮನೆಗೆ ಮಗನಾಗಿದ್ದ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅಮ್ಮನ ಬಗ್ಗೆ ತುಂಬಾನೇ ಕೆಟ್ಟದಾಗ ಮಾತಾಡ್ದ ಮೂಲ್ಯ. ಅವ್ರ ಬಗ್ಗೆ ನನ್ನ ಹತ್ರ ಬಂದು ಏನೇನೋ ಕಂಪ್ಲೇಂಟ್ಸ್ ಹೇಳೋದಕ್ಕೆ ಶುರು ಮಾಡ್ದ. ಅಮ್ಮನ ಬಗ್ಗೆ ಯಾರೇ ಕೆಟ್ಟದಾಗ ಮಾತಾಡಿದ್ರು ನಾನು ಅದನ್ನು ಸಹಿಸೋದಿಲ್ಲ. ನಾವು ಚಿಕ್ಕ ವಯಸ್ಸಿದ್ದಾಗಿಂದ ಅಮ್ಮ ನಮ್ಮನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ವೇದಾಂತ್, ನಾನೀಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಎಲ್ರ ಮುಂದ್ರು ಅವ್ರವ್ರ ಮಕ್ಳನ್ನ ಚಿಕ್ಕವರಿದ್ದಾಗಿಂದಾನೇ ನೋಡ್ಕೊಳ್ಳೋದು. ನೀನ್ ಅದನ್ನ ಸ್ಪೆಷಲ್ ಆಗಿ ಯಾಕೆ ಮೆನ್ಷನ್ ಮಾಡ್ತಾ ಇದೀಯಾ? ಅಮ್ಮ ನಮ್ಮನ್ನ ತುಂಬಾ ಪ್ರೀತಿಯಿಂದ ಕಾಪಾಡಿದ್ದಾರೆ, ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಂತಮ್ಮನ ಬಗ್ಗೆ ಧ್ರುವ ಇಷ್ಟು ಕೆಟ್ಟದಾಗ ಮಾತಾಡಿದಾಗ ನಾನು ಹೇಗೆ ಸಹಿಸ್ಕೊಳ್ಳಿ ಹೇಳು? ಅವತ್ತು ಅವ್ರ ಬಗ್ಗೆ ಕೆಟ್ಟ ಮಾತಾಡಿದಾಗ ಅವನಿಗೆ ಪ್ರೀತಿ ಅಕ್ರೆ ಎಲ್ಲ ಕರ್ಕೋಯ್ತು. Just ignore this. ಹೊರಡೋಣ. ಹಲೋ, ಹೇಳಿ ಅಣ್ಣ. ಹೇಳ್ಬೇಕಾಗಿರೋದು ನೀನು. ಎನಿ ಅಪ್ಡೇಟ್ಸ್? ಅಣ್ಣ, ಯಾರಣ್ಣ ಈ ಅಮ್ಮ ಮಧ್ಯಾಹ್ನದಿಂದ ಸಂಜೆವರೆಗೂ 5-6 ಆಸ್ಪತ್ರೆಗೆ ಹೋಗಿ ಕಿಡ್ನಿ ಮಾರೋದ್ ಹೆಂಗೆ, ಕಿಡ್ನಿ ಮಾರಿದ್ರೆ ಎಷ್ಟು ದುಡ್ಡು ಕೊಡ್ತಾರೆ ಅಂತೆಲ್ಲ ವಿಚಾರಿಸ್ತಿದ್ದಾರೆ. ಎಲ್ಲಾ ಹಾಸ್ಪಿಟ್ಲ್ಗೂ ನಡ್ಕೊಂಡೇ ಹೋಗ್ತಿದ್ದಲ್ಲಣ್ಣ. ನನ್ಗಂತೂ ಕಾರಲ್ಲಿ ಫಾಲೋ ಮಾಡಿ ಮಾಡಿ ಸುಸ್ತಾಗೋಗಿದೆ ಅಣ್ಣ. ಆಸ್ ಎಕ್ಸ್ಪೆಕ್ಟೆಡ್. ನೀನ್ ಹೇಗಾದ್ರೂ ಮಾಡಿ ಅವಳನ್ನ ಕರ್ಕೊಂಡ್ ಬಾ. ಸರಿ ಅಣ್ಣ, ಆಯ್ತು. ಅಂದ್ರೆ ಕೊಟೇಶನ್ ಆಫರ್ ಒಳ್ಳೆ ಆಫರ್ ಬಾವ. ಹಾಯ್ ಸಾರ್ಥಕ್, ಹಾಯ್ ಬ್ರದರ್. ಆಫೀಸ್ ಆಗಿತ್ತು. ಅದನ್ನ ಇಂಡೈರೆಕ್ಟ್ ಆಗಿ ಯಾಕೆ ಹೇಳ್ತಾ ಇದ್ಯಾ ವಿಕಿ? ಧ್ರುವ ಆಫೀಸಿಗೆ ಬಂದಿದ್ನ? ಅವನು ಖುಷಿ ಆಯ್ತಾ? ವಾಪಸ್ ಎಲ್ಲ ನೀಡೋ ಸೆಟ್ ಮಾಡ್ಕೊಟ್ಟಿದ್ದೀರಾ ತಾನೇ? ಹಲೋ ಹಲೋ ಹಲೋ, ಸಮಾಧಾನ. ಯಾಕೆ ಎಲ್ರು ಈ ರೇಂಜ್ಗೆ ಎಕ್ಸೈಟ್ ಆಗಿದ್ದೀರಾ? ನನಗೂ ಅದೇ ಅರ್ಥ ಆಗ್ತಿಲ್ಲಪ್ಪ. ಧ್ರುವ ಇದೇ ಫಸ್ಟ್ ಟೈಮ್ ಆಫೀಸ್ ಬಂದಿದ್ದು ಅಂತ ಮಾತಾಡ್ತಿದ್ರಲ್ಲ, ಇದಕ್ಕಿಂತ ಮುಂಚೆ ಆಫೀಸ್ ಬಂದಿದ್ದಲ್ವಾ? ಅಯ್ಯೋ ಬಾವ, ಅವನದೇ ಆಫೀಸು. ಅವನ್ ಮುಂಚೆಯಿಂದಾನು ಬರ್ತಾ ಇದ್ದ. ಅವಾಗ ನಾನು ಇನ್ನೂ ಸ್ಟಾರ್ಟ್ ಮಾಡಿರ್ಲಿಲ್ಲ. ಸಾಕ್ ಸುಮ್ನಿರೋ. ಆಗಿನ ಕಥೆನೇ ಬೇರೆ, ಈಗಿನ ಮಾತೇ ಬೇರೆ. ಆಗ ವೇದಾಂತಿಗೆ ಧ್ರುವನ್ ಜೊತೆ ಸಂಬಂಧ ತುಂಬಾ ಚೆನ್ನಾಗಿತ್ತು. ಆದ್ರೆ ಈಗ
ಅದ್ ಬಿಡಿ. ಧ್ರುವ ಖುಷಿಯಾಗಿದ್ನಾ? ಅಯ್ಯೋ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಮಾವ. ಧ್ರುವ ಆರಾಮಾಗೇ ಇದ್ದ. ವೇದಾಂತ ಆಫೀಸಲ್ಲಿ ಇಲ್ಲ ಅಂತ ಸ್ವಲ್ಪ ಟೆನ್ಷನ್ ಇದ್ದ. ಅದ್ ಬಿಟ್ರೆ ನೀನೆಲ್ಲ ಓಕೆ. ಆ ಕೊರಗು ನಿಮಗ್ ಬೇಡ. ಅವನು ಆದಷ್ಟು ಬೇಗ ಹೊಂದ್ಕೊಳ್ತಾನೆ. ನೋ ವರೀಸ್. ಆಗ್ಲಪ್ಪ, ಇದೇ ತರ ಧ್ರುವ ಮನೆಗೂ ಬರೋ ಹಾಗಾಗ್ಲಿ, ಎಲ್ರ ಜೊತೆನೂ ಇರೋ ಹಾಗಾಗ್ಲಿ, ವೇದಾಂತು ಅವನನ್ನ ಕ್ಷಮಿಸೋ ಹಾಗಾಗ್ಲಿ ಅಂತ ನಾನು ದೇವ್ರ ಹತ್ರ ಹರಕೆ ಹೊತ್ತಿದ್ದೀನಿ. ಈ ವಯಸ್ಸಲ್ಲಿ ಇದೆಲ್ಲ ಬೇಕಾಜಿ. ಸುಮ್ನೆ ರಿಸ್ಕು. ಕಷ್ಟಪಟ್ಟಾಗ್ಲೇ ಕಂಟ್ರು ಇಷ್ಟಪಟ್ಟಿದ್ದು ದಕ್ಕೋದು. ಸರಿ, ಏನ್ ಹರಕೆ ಹೊತ್ತಿದ್ದೀರಾ? ಜಾಸ್ತಿ ಏನಿಲ್ಲ, ಮಂಡಿ ಸೇವೆ ಹರಕೆ ಹೊತ್ತಿದ್ದೀನಿ ಅಷ್ಟೇ. ಅಲ್ಲ ಅಜ್ಜಿ, ನಿಮ್ಗೆ ನಾರ್ಮಲ್ ಆಗಿ ದೇವಸ್ಥಾನಕ್ಕೆ ಹೋದಾಗ ಸ್ಟೆಪ್ಸ್ ಹತ್ತೋಕೆ ಕಷ್ಟ ಆಗತ್ತೆ, ಅಂಥದ್ರಲ್ಲಿ ಮಂಡಿ ಸೇವೆನಾ? ಇದೆಲ್ಲ ಬೇಕಿತ್ತಾ? ಧ್ರುವ ಮನೆಗೆ ವಾಪಸ್ ಬರೋದು ಅಷ್ಟು ಸುಲಭವಾದಂತದ್ದ ಅಲ್ಲ ತಾನೆ? ಹಾಗೆ ಇದು ಮನುಷ್ಯರು ದೇವರ ಮಧ್ಯೆ ವ್ಯವಹಾರ ಅನ್ನೋದೇ ಇರಲ್ಲ. ನೀನು ಇದನ್ನ ನೆರವೇರಿಸಿದ್ರೆ ನಾನು ಇದನ್ನ ಮಾಡ್ತೀನಿ ಅನ್ನೋ. ಆದ್ರೂ ನಮ್ಮ ಮನಸ್ಸಿನ ಸಮಾಧಾನ ಅನ್ನೋದು ಒಂದಿದೆಯಲ್ಲಪ್ಪ, ನಮ್ ಶಕ್ತಿ ಮೀರಿ ಕಷ್ಟಪಟ್ಟು ಹರಕೆ ತೀರಿಸಿದ್ರೆ ದೇವರು ಒಲಿತಾನೇನೋ ಅನ್ನೋ ನಂಬಿಕೆ. ನನ್ನ ಎಲ್ಲ ಮೊಮ್ಮಕ್ಕಳು ಒಂದೇ ಸೂರ್ ಕೆಳಗೆ ಒಗ್ಗಟ್ಟಾಗಿ ಇಡ್ತಾನೇನೋ ಅನ್ನೋ ಆಸೆ ಅಷ್ಟೆ. ಇದು ನಿಮ್ಗೆ ದುರಾಸೆ ಅಂತ ಅನ್ಸಿದ್ರೆ ನಾನೇನು ಮಾಡಕ್ಕಾಗಲ್ಲ. ಅಜ್ಜಿ, ಅಮ್ಮ, ಒಂದ್ ನಿಮಿಷ. ಅಮ್ಮ ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ನೀನ್ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ಅಮ್ಮ, ನನ್ನ ಹೆಸರು ಗಿರೀಶ್ ಅಂತ. ನಿಮ್ ಮಗಳು ಅಮೂಲ್ಯ ಅಲ್ವಾ, ಅವ್ನ ಫ್ರೆಂಡು. ನಿಮ್ ಹೆಸ್ಗೂ ಸಹ ಬಂದಿದ್ದೀನಿ, ಟಿಫನ್ ಎಲ್ಲ ಮಾಡ್ಕೊಂಡು ಹೋಗಿದ್ದೀನಿ. ನನಗ್ ನೆನ್ಪು ಬರ್ತಾ ಇಲ್ಲಪ್ಪ, ಬೇಸರ ಮಾಡ್ಕೋಬೇಡ ಆಯ್ತಾ? ಅಯ್ಯೋ ಪರವಾಗಿಲ್ಲ ಬಿಡಿ ಅಮ್ಮ, ಮೆಸ್ಸಿಗೆ ನಾನು ಒಬ್ನೇ ಬರ್ತೀನೇನು, ತುಂಬಾ ಜನ ಬರ್ತಿರ್ತಾರೆ. ನಿಮ್ಗೆಲ್ಲ ಹೇಗ್ ನೆನ್ಪಿರುತ್ತೆ ಹೇಳಿ? ಅದು ನಿಜಾನೇಪ್ಪ. ನಡ್ಕೊಂಡು ಹೋಗ್ತಾ ಇದೀರಾ ಯಾಕಮ್ಮ? ಏನಿಲ್ಲಪ್ಪ, ಸ್ವಲ್ಪ ಕೆಲಸ ಇತ್ತು. ನಿಮ್ಮನ್ನ ಮೆಸ್ಸಲ್ಲಿ ದುಡಿಯೋದನ್ನ ನೋಡಿದೀನಿ. ನಿಮ್ಮನ್ನ ನೋಡಿದಾಗ್ಲೆಲ್ಲ ನಮ್ಮ ಅಮ್ಮ ನೆನಪಾಗ್ತಾರೆ. ಅವರು ಹಾಗೇನೆ ಇರುವಷ್ಟು ದಿನ ತುಂಬಾ ಕಷ್ಟಪಟ್ಟು ದುಡಿತಾ ಇದ್ರು. ರೆಸ್ಟ್ ಮಾಡಿ ಅಂದ್ರೆ ಮಾಡ್ತಾ ಇರ್ಲಿಲ್ಲ. ನೀವೀಗ ನಡ್ಕೊಂಡು ಹೋಗೋ ನೋಡಿದ್ರೆ ತುಂಬಾನೇ ಬೇಜಾರಾಗುತ್ತೆ ಅಮ್ಮ. ಬನ್ನಿ ಅಮ್ಮ, ಮನೆಯವ್ರಿಗೂ ಡ್ರಾಪ್ ಮಾಡ್ತೀನಿ. ಅಯ್ಯೋ ಬೇಡಪ್ಪ, ಸುಮ್ನೆ ನಿನಗ್ಯಾಕೆ ತೊಂದ್ರೆ? ಇದ್ರಲ್ಲಿ ತೊಂದ್ರೆ ಏನಮ್ಮ ಬಂತು? ಹಾಗೆಲ್ಲ ಏನು ಅನ್ಕೊಂಬೇಡಿ, ಬನ್ನಿ ಮನೆಯವ್ರಿಗೂ ಬಿಡ್ತೀನಿ. ಪರವಾಗಿಲ್ಲಪ್ಪ, ನನ್ಗೆ ಅಭ್ಯಾಸ ಇದೆ, ನಾನು ನಡ್ಕೊಂಡೇ ಹೋಗ್ತೀನಿ. ನಿಮ್ಮನ್ನ ಡ್ರಾಪ್ ಮಾಡಿದ ತಕ್ಷಣ ನಮ್ ಕಾರೇನು ಸೌದೋಗಲ್ಲಮ್ಮ. ಬನ್ನಿ ಕೂತ್ಕೊಳ್ಳಿ, ನೀವು ಬರ್ಲೇಬೇಕು. ಅಮ್ಮ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಅಮ್ಮ, ಬನ್ನಿ ಅಮ್ಮ ಪ್ಲೀಸ್. ಸರಿನಪ್ಪ. ನಿನ್ಗೆ ಅಮೂಲ್ಯ ಹೇಗ್ ಪರಿಚಯಪ್ಪ? ಈ ಕಾರಿಂದಾನೆ ಅಮ್ಮ. ಇದು ಅವತ್ತು ಕೆಟ್ಟ ನಿಂತಿತ್ತು, ನನ್ನ ಫೋನ್ ಬೇರೆ ಸ್ವಿಚ್ ಆಫ್ ಆಗ್ಬಿಟ್ಟಿತ್ತು. ಅವ್ರು ಗಾಡಿಲಿ ಬರ್ತಾ ಇದ್ರು, ಬಂದ್ ನಿಲ್ಸಿ ನನ್ನ ಸಮಸ್ಯೆ ಕೇಳಿ ಫೋನ್ ಕೊಟ್ಟು ಮೆಕ್ಯಾನಿಕ್ ಕರ್ಸಿ ಹೆಲ್ಪ್ ಮಾಡಿದ್ರು. ಅವತ್ ಬೇರೆ ನಾನು ಸಿಕ್ಕಾಪಟ್ಟೆ ಅರ್ಜೆಂಟ್ ಅಲ್ಲಿ ಇದ್ದೆ. ಅವ್ರು ಮಾಡಿದ ಹೆಲ್ಪ್ ಇಂದ ನನ್ಗೆ ತುಂಬಾ ಹೆಲ್ಪ್ ಆಯ್ತು. ಅದಾದ್ಮೇಲೆ ಒಂದ್ 2 ಸಲ ಮೀಟ್ ಆಗಿದ್ದು. ಹಬ್ಬ ಹರಿದಿನ ಇದ್ದಾಗ ಅವರು ಮೆಸೇಜ್ ಮಾಡೋರು, ನಾನು ಮೆಸೇಜ್ ಮಾಡ್ತಿದ್ದೆ. ಇರ್ಬೋದು, ಇಂಥ ಕೆಲಸ ಎಲ್ಲ ಅವಳು ಮಾಡ್ತಾಳೆ. ಅಂತ ಕ್ಯಾರೆಕ್ಟರ್ ಸಿಗೋದು ತುಂಬಾ ಅಪರೂಪ ಅಮ್ಮ. ಹೊರಡೋಣವಾ? ಸರಿನಪ್ಪ.
ಚಾಮುಂಡಿ ಬಂದ್ಲು. ಎಲ್ಲಿದ್ದೀರಾ ನೀವು? ಏನ್ ನಡೀತಾ ಇದೆ? ಮನೆನ ಆಫೀಸ್ ಮಾಡ್ಕೊಂಡಿದ್ದೀರಾ ಅಲ್ಲ? ನಿಮಗೊಂದ್ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅಲ್ವಾ? ವರ್ಕ್ ಫ್ರಮ್ ಹೋಮ್ ಅಂದ್ರೆ ಒಂದ್ ಲೆಕ್ಕಪ್ಪ. ಇದೇನಿದು ನಾನ್ಸೆನ್ಸ್? ಏನ್ ನಡೀತಾ ಇದೆ ಇಲ್ಲಿ? ಅದನ್ನ ನೀನೇ ಇಷ್ಟೊತ್ತು ನೋಡಿದ್ಯಲ್ಲ? ಅದೆಲ್ಲ ಬೇರೆ, ಬಟ್ ಬೇರೆ ಏನೋ ಸ್ಮೆಲ್ ಬರ್ತಿದೆ ಅಲ್ಲ. ಬಾವ ಮೈದ ವರ್ಕ್ ನ ಮನೆಗ್ ತಂದಿರೋದಲ್ದೆ ಮನೇನೇ ಬಾರ್ ಮಾಡ್ಕೊಂಡಿದ್ದೀರಾ ಹೇಗೆ? ನಿನ್ ತಂಗಿದು ನಾಯಿ ಮಗು ಮೈದ. ನನ್ನ ತಂಗಿ ಅಲ್ಲ, ನಿಮ್ಮ ಹೆಂಡತಿ. ಆದ್ಯಾ, ನೀನ್ ನಮ್ಮನ್ನ ವರ್ಕಾಲಿಕ್ಸ್ ಅಂತ ಬೇಕಾದ್ರೆ ಬೈ, ನಮ್ಗೇನು ಬೇಜಾರಿಲ್ಲ. ಆದ್ರೆ ನಮ್ಮಿಬ್ರನ್ನ ಆಲ್ಕೋಹಾಲ್ ಲವರ್ಸ್ ಅಂತ ಮಾತ್ರ ಕರಿಬೇಡ. ಅದೇ ಮತ್ತೆ ಏನ್ ಹುಡುಗಾಟನ, ಏನ್ ತಮಾಷೆನಾ? ನಾವು ಮನೇಲಿ ಕುಡಿಯೋದ? ಚಾನ್ಸ್ ಇಲ್ಲ. ನೋವೇ. ವಾಟ್ ಆರ್ ಯು ಟಾಕಿಂಗ್? ಏನೋ ಅವಾಗ ಸ್ವಲ್ಪ ತಗೋತೀವಿ, ಆದ್ರೆ ಎಣ್ಣೆನ ಮನೆಗೆ ತಂದು ಕುಡಿಯೋದ? ಚೆಚೆ, ಅಂತ ದುಸ್ಸಾಹಸ ನಾವ್ ಯಾವತ್ತೂ ಮಾಡಿಲ್ಲ, ಅಂತ ನನ್ನ ಕನ್ಸಲ್ಲೂ ನೆನ್ಸಿಲ್ಲ. ಸುಮ್ನೆ ಯಾಕೆ ನಮ್ಗೆಲ್ಲ ಬೈತೀಯ ನೀನು? ನಿಯತ್ತಿಗೆ ಇನ್ನೊಂದು ಎಕ್ಸ್ರೇ ವಿಕ್ಕಿ ಸಾರ್ಥಕ್. ನಿಯತ್ತಿದೆ ನಮ್ಗೆ. ನಿಮಗೆ ಸೂಟ್ ಆಗ್ದಿರೋ ಸ್ಟೈಲ್ ಎಲ್ಲ ಬೇಕಾ ಸಾರ್ಥಕ್? ನನ್ನ ಹೆಂಡತಿ ಆ ತಾಯಿ ಚಾಮುಂಡಿ ಅಂತ ಗೊತ್ತಿದ್ರು ನಾವಿಂತ ದುಸ್ಸಾಹಸ ಕೈ ಹಾಕ್ತಿವಾ? ಈ ಸ್ಟೈಲ್ ಓಕೆನಾ? ಅದೆಲ್ಲ ಓಕೆ, ಬಟ್ ನೀನ್ ಯಾಕೆ ಮುಖನ ಈ ಲೆವೆಲ್ ಕ್ಯೂಚ್ಕೊಂಡ್ ಮಾತಾಡ್ತಿದ್ಯಾ? ಕ್ಯೂಚೋಕ್ ಮುಖ ಏನು ಕಿತ್ಲೆ ಅಣ್ಣ, ವರ್ಕ್ ಟೆನ್ಷನ್, ಅದಕ್ಕೆ ಸ್ವಲ್ಪ ತಲೆ ಕೆಟ್ಟೋಗಿದೆ. ಸರಿ, ನಿಮ್ ಕೆಲ್ಸ ಏನಿದ್ರು ಇಲ್ಲೇ ನಿಲ್ಸಿ. ಅಮ್ಮ ನಿಮಗೊಂದು ಟಾಸ್ಕ್ ಕೊಟ್ಟಿದ್ದಾಳೆ, ಅದನ್ನ ಮಾಡ್ಬೇಕು ಇವಾಗ. ಏನ? ಮತ್ತೆ ಇನ್ನೊಂದು ಟಾಸ್ಕಾ? ಬಾಮಿದ ಮ್ಯಾಟ್ರ್ ಕೇಳಿದ್ರೆ ಸುಮ್ನೆ ಶಾಕ್ ಆಗ್ಬೇಡ, ಸ್ವಲ್ಪ ತಾಳ್ಮೆ ತಗೋ. ಟಾಸ್ಕ್ ಏನು ಅಂತ ಮೊದ್ಲು ಅವಳು ಹೇಳಿ. ಏನ್ ಹೇಳೆ? ಅಮ್ಮ ಒಂದ್ ಮೆಸೇಜ್ ಕಳ್ಸಿದಾಳೆ. ಮೋಸ್ಟ್ಲಿ ಅಣ್ಣನ ಜೊತೆ ಇದ್ದಾಗ್ಲೇನೆ ಅವ್ರಿಗೆ ಕಾಣಿಸ್ತಿರೋ ತರ ಲೆಫ್ಟ್ ಹ್ಯಾಂಡ್ ಅಲ್ಲಿ ಟೈಪ್ ಮಾಡಿರ್ಬೇಕು. ಏನು ಅಂತ ಹೇಳಿ ಅರ್ಥ ಆಗಿಲ್ಲ, ಬಟ್ ನಾನ್ ಅರ್ಥ ಮಾಡ್ಕೊಂಡೆ. ಏನ್ ಕಳ್ಸಿದಾಳೆ? ನಿನ್ಗೇನ್ ಅರ್ಥ ಆಯ್ತು? ಆದ್ಯಾ, ನೀನು ಹೋಗ್ರಿ, ನಾವು ಬರ್ತೀವಿ. ಒಂದೇ ಒಂದ್ ಮೇಲ್ ಕಳಿಸ್ಬೇಕು. ಹೋಗು, ನೀನು ಹೋಗೋ. ಹೌದೌದು, ಕರೆಕ್ಟ್. ನೀನ್ ಮೊದ್ಲು ಹೋಗು, ನಾವ್ ಬರ್ತೀವಿ. ಅದು ಆಮೇಲೆ ಕೆಲ್ಸ ಆಗಿಲ್ಲ ಅಂದ್ರೆ ನಿಮ್ಮ ಅಣ್ಣ ಮೊದ್ಲೇ ಗೊತ್ತಲ್ಲ, ಅನ್ಯಾಯವಾಗಿ ಗುರು ಅಂತಾನೆ. ಸುಮ್ನೆ ನನ್ನ ಬಗ್ಗೆ ಆಡ್ಕೋಬೇಡಿ, ಅವನು ಒಳ್ಳೆಯವನು. ಎಸ್ ಆದ್ಯಾ, ಎಸ್. ಅವನು ಪ್ರಪಂಚದಲ್ಲೇ ಬೆಸ್ಟ್ ಬ್ರದರ್. ನನಗೂ ಅಷ್ಟೇ, ಅವನು ಬ್ರದರೇ. ಆದ್ರೆ ಕೆಲಸ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಗುರು ಅಂತಾನೆ. ನೀನ್ ಫಸ್ಟ್ ಹೋಗು ಹೋಗು ಹೋಗು, ನಾವ್ ಬರ್ತೀವಿ. ಒಂದೇ ಒಂದ್ ಮೇಲೆ ಹೋಗು ಹೋಗು. ಸರಿ. ಅಯ್ಯೋ ಬಾವಾ, ಇಷ್ಟೊತ್ತು ಈ ಬಿಯರ್ನ ಕೈಯಲ್ಲಿ ಇಟ್ಕೊಂಡು ಕೈಯೆಲ್ಲ ಮರ್ಗೆಟ್ಟೋಗಿದೆ. ಇಷ್ಟೊತ್ತರ್ಗ ಇನ್ನೊಂದ್ ಬಾಟ್ಲು ನಿನ್ ಕೈಲಿ ಇಟ್ಕೊಂಡಿದ್ಯಾ? ಹ್ಞೂ ಬಾವಾ, ಈ ಬಾಟ್ಲನ್ನ ಇಲ್ಲಿ ಬಚ್ಚಿಟ್ಕೊಂಡಿದೆ. ನೀವು ನೋಡಿದ್ರೆ ಈ ಬಾಟ್ಲನ್ನ ತಗೋಬಹುದು ನನ್ ಬೆನ್ನ ಹತ್ರ ಇಟ್ಟಿದ್ದೀರಾ. ಅವಳಿಗೆ ಎಲ್ಲಿ ಗೊತ್ತಾಗುತ್ತೋ ಅಂತ ನಾನು ಅಳ್ಳಾಡಕ್ಕೆ ಹೋಗಿಲ್ಲ. ಈಗ ನೋಡಿದ್ರೆ ನನ್ ಕೈ ಅಳ್ಳಾಡ್ಸಕ್ಕೆ ಆಗ್ತಾ ಇಲ್ಲ. ಈ ವೀಚ್ ಇಲ್ದಿದೆ ಬಾವಾ. ಇದು ಏನು ಆಗಲ್ಲ, ಕೈ ಮೇಲೆ ಒಂದೆರಡು ಐಸ್ ಕ್ಯೂಬ್ ಇಟ್ಕೋ, ಎಲ್ಲ ಸರಿ ಹೋಗುತ್ತೆ. ನಾನು ಏನಂತ ಗುರಾಯಿಸ್ತಾ ಇದ್ಯಾ? ಕೈನ ಯಾರು ಕೊಳಾಯಿ ಕೆಳಗಿರೋ ಎಲ್ಲ ಸರಿ ಹೋಗುತ್ತೆ ಅಂತ ಅಂದೆ. ಅವಳು ಹೋದಲ್ಲ, ಮತ್ತೆ ಬಂದ್ಬಿಡ್ತಾಳೆ. ಫಸ್ಟ್ ವರ್ಕ್ ಕಂಪ್ಲೀಟ್ ಮಾಡೋಣ ಬನ್ನಿ. ಜೊತೆಗೆ ಎಣ್ಣೆ ನೋಡಿ ಅಣ್ಣ. ಯಾಕೆ ನಮ್ಮನೆ ಕಡೆ ಯಾಕೆ ಕರ್ಕೊಂಡು ಹೋಗ್ತಿದ್ಯಾ? ಇದ್ರಲ್ಲಿ ಕೇಳೋದೇನಿದೆ? ನೀನು ಡ್ರಾಪ್ ಮಾಡೋದಕ್ಕೆ. ಯಾಕೆ ನಿಂಗೆ 5 ಸ್ಟಾರ್ ಡಿನ್ನರ್ ಮಾಡೋದಕ್ಕೆ ಇಷ್ಟ ಅಲ್ವಾ? ನಿನ್ಗೇನಾದ್ರು ತಲೆ ಕೆಟ್ಟಿದ್ಯಾ? ಈಗ ಸ್ವಲ್ಪ ಹೊತ್ತಿನ ಮುಂಚೆ ನಂಗೆ ಆ ಥರದ ಲಕ್ಸುರಿ ಎಲ್ಲ ಇಷ್ಟ ಆಗಲ್ಲ ಅಂತ ನೀನೇ ತಾನೇ ಹೇಳಿದ್ದು. ಅದು ಆಗ ನೀನ್ ನನ್ಗೋಸ್ಕರ ಕೇಳಿದ್ದಕ್ಕೆ ನಾನು ಹಾಗಂದೆ. ನಿನ್ಗೋಸ್ಕರ ಅಂದ್ರೆ 5 ಸ್ಟಾರ್ ಹೋಟೆಲ್ಗೇನು ಮರುಭೂಮಿ ಕರ್ಕೊಂಡು ಹೋದ್ರು ನಾನು ಬರ್ತೀನಿ.
ಹೌದಾ? ಹಾಗಾದ್ರೆ ನಡಿ ಹೋಗೋಣ. ಐ ಟೇಕ್ ಇಟ್ ಒನ್ ಆಫ್ ದ ಫೈನೆಸ್ಟ್ ಹೋಟೆಲ್ ಇನ್ ಬ್ಯಾಂಗ್ಳೂರ್. ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ. ನಾನು ಅದಕ್ಕೆ ಹತ್ರ ಮಾತಾಡಿದ್ದೀನಿ. ಅವ್ರು ಈಗಾಗ್ಲೇ ಒಂದ್ ಕಡೆ ಬುಕ್ ಮಾಡಿರ್ತಾರೆ. ಇದೆಲ್ಲ ಯಾವ ಗ್ಯಾಪ್ ಅಲ್ಲಿ ಆಯ್ತು? ಸೈಕಲ್ ಗ್ಯಾಪ್ ಅಲ್ಲಿ. ಅಲ್ಲ, ಬೆಳಗ್ಗೆಯಿಂದ ನನ್ ಜೊತೆನೇ ಇದ್ದೆ ನೀನು. ಇದನ್ನೆಲ್ಲ ಪ್ಲಾನ್ ಮಾಡೋದಕ್ಕೆ ನಿನ್ ಟೈಮ್ ಯಾವಾಗ ಸಿಕ್ತು? ಅದಕ್ಕೆ ನಾನು ಅಮೂಲ್ಯ ಅಂದ್ರೆ ಏನ್ ತಮಾಷೆನಾ ಅಂತ ಹೇಳೋದು. ನಾನು ನಿನ್ ಜೊತೆನೇ ಇದ್ದೆ, ಆದ್ರೆ ನನ್ ತಲೆ ಮತ್ತೆ ಕೈ ಅದಕ್ಕೆ ಮೆಸೇಜ್ ಮಾಡಿ ಹೀಗ್ ಮಾಡಿದೆ. ನಿನ್ನಂತೂ ನಂಬೋದಿಕ್ಕಾಗಲ್ಲ, ಹಳೆಯ ಅಂತಕ್ಕೆ. ನೀನನ್ನ ನಂಬಲೇಬೇಕು, ಯಾಕೆಂದ್ರೆ ನನ್ನಿನ್ನ ಹೆಂಡತಿ ಆಗೋದು. ಸರಿ, ಓಕೆ. ಯಾವ ಹೋಟೆಲ್ಗೆ ನಾವು ಹೋಗೋದು? ಅಲ್ಲಿಗೆ ಡ್ರೆಸ್ ಓಕೆನಾ ಅಥವಾ ಚೇಂಜ್ ಮಾಡ್ಬೇಕಾ? ಹಾ, 5 ಸ್ಟಾರ್ ಹೋಟೆಲ್ ಅಂದ್ಮೇಲೆ ಅಲ್ಲಿಗೆ ಕ್ಲಾಸ್ ಆಗಿ ರೆಡಿ ಆಗಿ ಹೋಗ್ಬೇಕು. ಅದಕ್ಕೆ ನಿಮ್ ಮನೆಗ್ ಫಸ್ಟ್ ಹೋಗು, ಅಲ್ಲಿಂದ ರೆಡಿ ಆಗಿ ಆಮೇಲೆ ಇಬ್ರು ಒಟ್ಟಿಗೆ ಹೋಗೋಣ. ಓಹೋ, ನೀನ್ ಅದನ್ನ ಆದ್ಯ ಜೊತೆ ಸೇರ್ಕೊಂಡು ಪ್ಲಾನ್ ಮಾಡಿದ್ಯಾ? ಸರಿಗಿದ್ದೀರಾ? ನೀನು ಆದ್ಯ ಇಬ್ರು ಮ್ಯೂಸಿಯಂ ಅಲ್ಲಿ ಇಡ್ಬೇಕಾಗಿರುವಂತ ಮಾಸ್ಟರ್ ಪೀಸ್ಗಳು. ಅದು ನನ್ನ ಜೀವನ ದುರಂತ ನೋಡು. ಒಂದು ನನ್ನ ತಂಗಿ, ಇನ್ನೊಂದು ನನ್ನ ಮದುವೆ ಆಗ್ಬೇಕಾಗಿರೋ ಹುಡುಗಿ. ಎಲ್ಲಾ ಸ್ಪೆಸಿಮನ್ಗಳನ್ನು ತಗೊಂಡ್ಬಂದು ನನ್ನ ಲೈಫಲ್ಲಿ ಇಟ್ಬಿಟ್ಟಿದ್ದಾನೆ ಆ ನಿಮ್ ಬಜರಂಗಿ. ಸಾರಿ, ನಮ್ ಬಜರಂಗಿ. ಜೈ ಬಜರಂಗಿ. ಓಹೋ, ನಾ ಬಾಗ್ಲು ಮುಂದೆ ಎಷ್ಟೊತ್ತಿಗೆ ಬರ್ತೀವಿ ಅನ್ನೋದು ಕೂಡ ನಿಮ್ಮ ಪ್ಲಾನ್ ಅಲ್ಲಿ ಅಪ್ಡೇಟ್ ಆಗಿದೆಯಾ? ಅಣ್ಣ, ನಮ್ ಬಗ್ಗೆ ನಾವೇ ಹೇಳ್ಕೊಡ್ಬಾರ್ದು. ನಿಮ್ಮಂತ ಫ್ಯಾನ್ಸ್ 4 ಒಳ್ಳೆ ಮಾತಾಡ್ಬೇಕಪ್ಪ ಅಷ್ಟೇ. ಇದಕ್ಕೆಲ್ಲ ಏನೂ ಕಡಿಮೆ ಇಲ್ಲ. ಎಲ್ಲ ಬಜಾರಿ ಸವಾಸ ದೋಷ ಅನ್ಸುತ್ತೆ. ಹಲೋ, ನಮ್ ಸವಾಸ ಮಾಡಿದ್ರೆ ಗುಣ ಸಿಗುತ್ತೆ, ದೋಷ ಅಲ್ಲ. ಅಯ್ಯೋ, ಒಂದ್ ಸ್ವಲ್ಪ ಮಾತಾಡಕ್ ಬಿಟ್ಟು ಜಗಳನೇ ಸ್ಟಾರ್ಟ್ ಮಾಡ್ತೀರಾ. ಅಮ್ಮು, ನಿನ್ಗೆ ನನ್ ರೂಮಲ್ಲಿ, ಅಣ್ಣ ನಿನ್ಗೆ ನಿನ್ ರೂಮಲ್ಲಿ ಎಲ್ಲಾ ರೆಡಿ ಮಾಡಿಟ್ಟಿದ್ದೀನಿ. ಹೋಗಿ ಪ್ಲೀಸ್ ಬೇಗ ರೆಡಿ ಆಗಿ ಬನ್ನಿ. ಸೂಪರ್ ಅದಕ್ಕೆ ನೀವು. ಬನ್ನಿ ಬನ್ನಿ, ಒಳಗ್ ಬನ್ನಿ. ಏನು ಮನೆ ಇಷ್ಟೊಂದು ಶಾಂತವಾಗಿದೆ? ಯಾರು ಇಲ್ವಾ? ನಿಂಗೆ ಯಾಕೆ ಬೇಕು ಅದೆಲ್ಲ? ಬೇಗ ಹೋಗಿ ರೆಡಿ ಆಗು. ಅಮ್ಮನ ಡಿನ್ನರಿಗೆ ಕರ್ಕೊಂಡು ಹೋಗ್ಬೇಕು ತಾನೆ. ಯಾವಾಗ ನೀವು ಡಿಟೆಕ್ಟಿವ್ ಕೆಲಸ ಮಾಡ್ತಾ ಇರ್ತೀಯ. ಆದ್ಯ ಬಂದಿರೋದೇ ರೆಡಿಯಾಗಿ ಹೋಗೋದಕ್ಕೆ. ಹೋಗ್ತೀವಿ ಬಿಡು, ಅಷ್ಟೊಂದು ಅರ್ಜೆನ್ಸಿ ಯಾಕೆ? ಕತೆ ಹೊಡಿಯೋಕೆ, ಮನೆ ಮೂಲೆ ಮೂಲೆ ಸರ್ಚ್ ಮಾಡಕ್ಕೆ ಟೈಮ್ ಅಲ್ಲ. ಪ್ಲೀಸ್ ಹೋಗಿ ಬೇಗ ರೆಡಿ ಆಗೋಣ. ಅದಕ್ಕೆ ಆರ್ಡರ್ ಆಗಿದೆ. ನಾನಂತೂ ಹೋಗಿ ರೆಡಿ ಆಗ್ತೀನಿ. ಈ ವೇದಾಂತ್ ರೆಡಿ ಆಗೋದು ಬಿಡೋದು ಅವನಿಗೆ ಬಿಟ್ಟಿತ್ತು. ಹಾಗಾದ್ರೆ ಮೊದ್ಲು ಹೋಗ್ಬೇಕಿರೋದು ನೀವೇನೆ. ರೆಡಿ ಆಗೋದಕ್ಕೆ ಜಾಸ್ತಿ ಟೈಮ್ ಕನ್ಸ್ಯೂಮ್ ಮಾಡೋದು ಹುಡುಗಿರಿ ಅಂತ ಇಡೀ ಜಗತ್ತಿಗೆ ಗೊತ್ತಿರೋ ಸತ್ಯ. ಅಣ್ಣ, ಸಾರಿ, ನೀನು ಇಲ್ಲೇ ಇದೆಯಲ್ವಾ? ನೀನಿರೋದು ಮರ್ತೋಗಿದೆ. ಸರಿ, ನಾನು ಹೋಗಿ ರೆಡಿಯಾಗಿ ಬರ್ತೀನಿ.